ರೈತ ಬಾಂಧವರೇ, ನಮ್ಮ ಹತ್ರ ಮಲ್ಚಿಂಗ್ ಪೇಪರ್ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ. ಕಾಣ್ತಿರ್ಬೋದು ನಿಮ್ಮ ಮಿಷಿನು. ಇದರಲ್ಲಿ ನಾವು 2 ಅಡಿಯಿಂದ ಸ್ಟಾರ್ಟಿಂಗ್ 2 ಅಡಿಯಿಂದ 8 ಅಡಿವರೆಗೂ ನಾವು ಮಲ್ಚಿಂಗ್ ಪೇಪರ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ರೀ. ಇದರಲ್ಲಿ ನಿಮ್ಮ ಬೆಳೆ ಎಷ್ಟು ತಿಂಗಳಿಗೆ ಬೇಕು ಅದ್ರ ಪ್ರಕಾರ ಆ ಗುಣಮಟ್ಟದ ಕ್ವಾಲಿಟಿ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ. ಅದಾಗೆ 15 ಮೈಕ್ರಾನ್ ಅಂತ ಬರುತ್ತೆ, 20 ಮೈಕ್ರಾನ್ ಅಂತ ಬರುತ್ತೆ, ಅದಾದಮೇಲೆ 25 ಮೈಕ್ರಾನ್ ಅಂತ ಬರುತ್ತೆ, ಮತ್ತು 30 ಮೈಕ್ರಾನ್ ಅಂತ ಬರುತ್ತೆ. ಅಂದರೆ ಇವಾಗ ಅಂದ್ಕೊಳ್ಳಿಕ್ಕೆ ನಮಗೆ ಒಂದು 45 ಡೇಸು ಇಲ್ಲ 2 ತಿಂಗಳಿಗೋಸ್ಕರ ಮಾಲ್ ಬೇಕು ಅಷ್ಟೇ. ಏನೋ ಒಂದು ತರಕಾರಿ ಬೆಳೆಯೋಕ್ಕೋಸ್ಕರ ಬೇಕು. ಅದಕ್ಕೋಸ್ಕರ ಹೆಂಗೆ ಮಾಡ್ಬೋದು, 18 ಮೈಕ್ರಾನ್ ಅಂತ ಬರುತ್ತೆ. 3 ತಿಂಗಳು ಬಾಳಿಕೆ ಬರುತ್ತೆ. 3 ತಿಂಗಳಾದ್ಮೇಲೆ ಇದು ಕಾಣ್ತಿರ್ಬೋದು ನಿಮಗೆ. ಇದು ಕವರ್ ಸಮೇತ, ಈ ಕವರ್ ಸಮೇತ ಪೂರ ಹೊರಗೆ ಬರುತ್ತೆ 3 ತಿಂಗಳಾದ್ಮೇಲೆ. ನಮ್ದೇನು ಪುಡಿ ಆಗಲ್ರಿ. ಯಾಕಂದ್ರೆ ನಾವೇನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಲ್ಲ ಇದು 100% ಒರಿಜಿನಲ್ ಕ್ವಾಲಿಟಿ ರೀ. ನೀವು ಚೆಕ್ ಮಾಡ್ತಿರ್ಬೋದು, ಎಲ್ಲೇ ನೋಡ್ರಿ ಎಲ್ಲೂ ಕ್ರ್ಯಾಕ್ ಆಗ್ತಿಲ್ಲ ಪೈಪ್. ನಾವು ಇದು ಮಲ್ಚಿಂಗ್ ಪೇಪರ್, ಇದೇ ಗುಣಮಟ್ಟ ಮುಖ್ಯ ರೀ ಇದಾಗೆ ಮಲ್ಚಿಂಗಾಗೆ. ಸೊ ನಾವು ಇದಾಗ 30 ಮೈಕ್ರಾನ್ ತನಕ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ. ಇದೊಂದು ವರ್ಷ ಆಯ್ತು ನೋಡ್ರಿ. ಈ ವರ್ಷದಿಂದ ನಾವು ಇವಾಗ 80 ಮೈಕ್ರಾನ್ ಮತ್ತೆ 100 ಮೈಕ್ರಾನ್ ವರೆಗೂ ಇದಕ್ಕೆ ಮ್ಯಾನುಫ್ಯಾಕ್ಚರಿಂಗ್ ಚಾಲೂ ಮಾಡ್ತೀವಿ ಆಗ್ಲೇ. ಇವಾಗ ಅಪ್ ಟು 2 ಅಡಿಯಿಂದ 8 ಅಡಿವರೆಗೂ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ಪೂರ. ಆ ಪ್ರಕಾರ ನಮ್ದು ಮ್ಯಾನುಫ್ಯಾಕ್ಚರಿಂಗ್ ಇದೆ. ಇದು ಬಂದು ನಿಮಗೆ ಇವಾಗ ಕಾಣ್ತಿರ್ಬೋದು. ಇದಾದ್ಮೇಲೆ ನಮ್ದು ಇದು ಇಲ್ಲಿ ಎಲ್ಲ ಹೋಲಿಂಗ್ ಪರ್ಪಸ್. ನಿಮಗೆ ಅಂದ್ಕೊಂಡು ರೈತ ಬಾಂಧವರಿಗೆ ಇವಾಗ ಕೂಲಿ ಮೈನ್ ಪ್ರಾಬ್ಲಮ್ ಆಗ್ತಿದೆ ಎಲ್ಲ ಕಡೆ. ಕೂಲಿಯೋ ಸಿಗ್ತಿಲ್ಲ ಹೋಲ್ ಮಾಡೋಕ್ಕೋಸ್ಕರ. ಅದಕ್ಕೋಸ್ಕರ ನಾವೆಲ್ಲ ಮಿಷಿನ್ ಹಾಕಿದೀವಿ. ರೈತ ಬಾಂಧವರಿಗೆ ಯಾವ ಪ್ರಕಾರ ಹೋಲ್ ಬೇಕು, ಇವಾಗ ಅಂದ್ಕೊಳ್ಳೋದಕ್ಕೆ ಜಿಗ್ ಜಾಕ್ ಬೇಕು, ಇಲ್ಲ ಸಿಂಗಲ್ ಹೋಲ್ ಬೇಕು, ಇಲ್ಲ ಆನಿಯನ್ ಪಂಚಿಂಗ್ ಬೇಕು, ಇಲ್ಲ ನಮ್ದು ಇವಾಗ ಶೇಂಗಾ ಬೀಜಗೂ ಸಮೇತ, ಮತ್ತೆ ನಮ್ದು ಇದು ಮೂಲಂಗಿ, ಕ್ಯಾರೆಟು, ಬೀಟ್ರೋಟು, ಪ್ರತಿ ಒಂದು ಬೆಳೆಗೂ ಇವಾಗ ರೈತ ಬಾಂಧವರು ಕಳೆ ಕೀಳಕ್ಕಾಗಿರ್ಬೋದು, ಅದು ಕೂಲಿ ಸಿಗ್ತಿಲ್ಲ. ಆ ಕಾರಣಕ್ಕೆ ಪ್ಲಸ್ ನೀರಿನ ತೇವಾಂಶ ಒಳಗಿರ್ಬೇಕು ಯಾವಾಗನಾಗ್ಲಿ ಅಂತೇಳಿ ಈ ಮಲ್ಚಿಂಗ್ ಪೇಪರ್ನ ಹಾಕ್ತಿದ್ದಾರೆ. ದಯವಿಟ್ಟು ರೈತರ ಬಾಂಧವರಿಗೆ ಹೇಳಕ್ ಇಷ್ಟಪಡ್ತೀನಿ, ಈ ಮಲ್ಚಿಂಗ್ ಪೇಪರ್ ಯೂಸ್ ಮಾಡ್ರಿ. ಇದು ಯೂಸ್ ಮಾಡಿದ್ರೆ ಕಳೆ ನಾಶಕ ಹೊಡೆಯೋದು ಬೇಕಿಲ್ಲ. ಕಳೆ ನಾಶಕ ನಾವು ಎಷ್ಟು ನಮ್ಮ ಜಮೀನಾಗ ಯೂಸ್ ಮಾಡ್ತೀವಲ್ಲ ಅಷ್ಟೇ ನಮ್ಮ ಭೂಮಿ ಕೆಟ್ಟೋಗ್ತಿದೆ ಪೂರ. ಅದೇನು ಫಲವತ್ತ ಇದೆಯಲ್ಲ ಅದೆಲ್ಲ ಡೌನ್ ಆಗ್ತಿದೆ. ಅದಕ್ಕೋಸ್ಕರ ಈ ಮಲ್ಚಿಂಗ್ ಪೇಪರ್ ಯೂಸ್ ಮಾಡಿದಷ್ಟು ನಾವು ಕಳೆ ನಾಶಕದಿಂದ ಹೋಗ್ಬೋದು. ಪ್ಲಸ್ ಕಳೆ ಕೀಳ ಕೂಲಿ ಏನು ಖರ್ಚು ಆಗ್ತಿದೆಯಲ್ಲ ಅದಕ್ಕೂ ನಾವು ಸೇವ್ ಮಾಡ್ಬೋದು. ರೈತ ಬಂದವರಿಗೆ ನಾನು ಹೇಳೋ ಒಂದು ಮಾಹಿತಿ ಏನಂತಂದ್ರೆ, ನೀವು ಬೇರೆ ಮೀಡಿಯೇಟ್ ಹತ್ರ ನೀವು ಎಲ್ಲ ಪರ್ಚೇಸ್ ಮಾಡ್ಬೋದು. ಅಲ್ಲಿ ನಿಮಗೆ ರೇಟ್ ಯಾವ ತರ ಇರ್ತದೆ ಗೊತ್ತಾಗಲ್ಲ. ಯಾವುದೇ ಒಂದು ಮೆಟೀರಿಯಲ್ ಆಗಲಿ ಎಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ ಅಲ್ಲೇ ನೀವು ಖರೀದಿ ಮಾಡಿದ್ರೆ ನಿಮಗೆ ಒಂದು ಸ್ವಲ್ಪ ಕಮ್ಮಿ ಬೆಲೆಯಲ್ಲಿ ಸಿಗುತ್ತೆ ಅಂತ ಹೇಳ್ತೀನಿ. ಇನ್ನೊಂದು ನೋಡ್ತಾ ಇರ್ಬೋದು ನೀವು ಯಾವ ತರ ಕ್ವಾಲಿಟಿ ಇದೆ ಅಂತ. ಎಕ್ಸ್ಪ್ಯಾಂಡ್ ಆಗುತ್ತೆ ಅಷ್ಟೇ ಹೊರತು ಕಟ್ ಆಗ್ತಾ ಇಲ್ಲ. ನಾನು ಒಂದು 2 ತಿಂಗಳು 3 ತಿಂಗಳು ನಾನು ತಗೊಂಡಾಗಿ ಹೊಲಕ್ಕೆ ಹಾಕಿದಾಗ ಎಲ್ಲ ಪುಡಿ ಆಗುತ್ತೆ. ಬೆಡ್ ಮೇಲೆ ಪುಡಿ ಆಗಿರೋದು ನಾನು ನೋಡಿದ್ರೆ. ಹಂಗಾಗಿ ಇದು ಎಕ್ಸ್ಪ್ಯಾಂಡ್ ಆಗುತ್ತೆ. ಒಳ್ಳೆ ಕ್ವಾಲಿಟಿ ಎಲ್ಲ ಮಾಡ್ತಾ ಇದ್ರೆ ನೀವೇನಾದ್ರೂ ಪರ್ಚೇಸ್ ಮಾಡಬೇಕು, ಏನಾದ್ರು ಮಂಚಿಂಗ್ ಪೇಪರ್ ಅಂತ ನಂಗಿದ್ರೆ ವಿಮಲ್ ಗೋಲ್ಡ್ ಅಂತ ಒಂದು ಬ್ರ್ಯಾಂಡ್ ಇದೆ. ಆ ಬ್ರ್ಯಾಂಡ್ನೇ ಪರ್ಚೇಸ್ ಮಾಡಿ. ಹಾಗೆ ನಿಮಗೆ ಏನಾದ್ರು ಈ ತರ ಒಂದು ಮೆಟೀರಿಯಲ್ ದೊಡ್ಡ ಮಟ್ಟದಲ್ಲಿ ಬೇಕು ಅಂತಂದ್ರೆ ನಮ್ಮ ಚಿತ್ರದುರ್ಗ ಡಿಸ್ಟ್ರಿಕ್ಟ್ ಚಳ್ಳಕೆರೆ ತಾಲೂಕಿನದ್ದು ಸಿದ್ದಾಪುರದಲ್ಲಿದೆ ಆ ವಿಮಲ್ ಪೈಪ್ಸ್ ಅಂತ. ಅಲ್ಲಿಗೆ ಬಂದು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತೆ ಕೆಳಗಡೆ ಕೊಟ್ಟರೆ ನಂಬರು, ಆ ನಂಬರ್ಗೆ ನೀವು ಕರೆ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಮತ್ತೆ ಇದ್ರ ಬಗ್ಗೆ ನೀವು ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೋಬಹುದು. ಸರಿ, ಇನ್ನೊಂದು ನಾನು ಹೇಳಕ್ ಇಷ್ಟಪಡ್ತೀನಿ ರೈತ ಬಾಂಧವರಿಗೆ, ಎಲ್ಲ ಮಾರ್ಕೆಟ್ ಅಲ್ಲಿ ಹೆಂಗಾಗಿದೆ ಅಂದ್ರೆ ಕ್ವಾಲಿಟಿ ಪ್ಲಸ್ ಕ್ವಾಂಟಿಟಿ ಇವೆರಡು ವ್ಯತ್ಯಾಸ ಆಗ್ಬಿಟ್ಟಿದೆ. ಆಗ್ಲೇ ಕ್ವಾಲಿಟಿ ಎಂದು ಕೊಡ್ತಾರೆ, ಕ್ವಾಂಟಿಟಿ ಕನ್ಫರ್ಮೇಶನ್ ಬರ್ತಿಲ್ಲ. ಅದಕ್ಕೋಸ್ಕರ ದಯವಿಟ್ಟು ಫ್ಯಾಕ್ಟ್ರಿ ಲೆವೆಲಾಗಿ ನೀವು ಬಂದಲ್ಲಿ ನಿಮಗೆ ಕ್ವಾಂಟಿಟಿನೂ ಪಕ್ಕ ಸಿಗುತ್ತೆ. ಇವಾಗ 400 ಮೀಟರ್ ಆಗಿರ್ಬೋದು, 800 ಮೀಟರ್ ಆಗಿರ್ಬೋದು, 1000 ಮೀಟರ್ ಆಗಿರ್ಬೋದು ಅಂತ ಎಲ್ಲ ಹೇಳ್ಬೋದು ಕೊಡ್ತೀವಿ ಅಂತ. ಕೊಡ್ತಾರೋ ಕೊಡಲ್ಲ ಗ್ಯಾರಂಟಿ ಇಲ್ಲ ರೀ. ಆದ್ರೆ ಫ್ಯಾಕ್ಟ್ರಿ ಲೆವೆಲ್ ನೀವು ಯಾವತ್ತನ ಬರ್ರಿ, ಇಲ್ಲಿ ಯಾವುದೇ ಪ್ರಕಾರ ಮೋಸ ಆಗಲ್ಲ, ಅನ್ಯಾಯ ಆಗಲ್ಲ, ಹೆಚ್ಚು ಕಮ್ಮಿ ಆಗಲ್ರಿ. ನಾವು 400 ಮೀಟರ್ ಕೊಡ್ತೀವಿ, 800 ಮೀಟರ್ 800 ಮೀಟರ್ ಪಕ್ಕ ಕೊಡ್ತೀವಿ. ಮಾರ್ಕೆಟ್ ಅಲ್ಲಿ 400 ಮೀಟರ್ ಅಂತ ಇರ್ತವೆ, 280 300 ಮೀಟರ್ ಸಿಗ್ತವೆ. ಇದೆ ನಮ್ಮ ಹತ್ರ ರೈತ ಬಾಂಧವರು, ನಮ್ಮದೇ ಆದ ರೈತ ಬಾಂಧವರು ನಮ್ಮ ಹತ್ರ ಏನ್ ತಗೊಂಡೋಗಿರಲ್ಲ 2-3 ಶಾಂಪಲ್ ತಗೊಂಡ್ರು ಮಾರ್ಕೆಟ್ ಇಂದ. ಸೌಕರ್ಯ ನಿಮ್ದು ಯಾಕೋ ರೇಟ್ ಜಾಸ್ತಿ ಬೀಳ್ತಿದೆ, ಇದು ಯಾಕೋ ಕಮ್ಮಿ ಬೀಳ್ತಿದೆ ಅಂತ ಅವ್ರ ಕಣ್ ಮುಂದೆ ನಾವು ಚೆಕ್ ಮಾಡಿ ತೋರಿಸಿದ್ವಿ. ಎಲ್ಲ 400 ಮೀಟರ್ ಅನ್ನೋರು 370 ಮೀಟರ್, 500 ಮೀಟರ್ ಅನ್ನೋ 450 ಮೀಟರ್ ಬಂತವಿ. ಅವಾಗ ಆಟೋಮೆಟಿಕ್ ಅವ್ರ ರೈತರಿಗೆಲ್ಲ ಮಂದಟ್ ಆಯ್ತು, ವಿಮಲ್ ಪೈಪಾಗ ಏನ್ ಹೇಳ್ತಾರಲ್ಲ ಅವ್ರು ಕರೆಕ್ಟಾಗಿ ಕೊಡ್ತೀರ ಅಂತ. ಇದೇ ನಮಗೆ ಮುಖ್ಯ ರೀ. ಹೌದು. ಇನ್ನೊಂದು ನಮ್ಮ ರೈತ ಬಂದವರಿಗೆ ಹೇಳ್ತೀನಿ, ಮಾರ್ಕೆಟ್ ಅಲ್ಲಿ ನೀವು ಅವ್ರು ಏನ್ ಹೇಳೋದನ್ನ ನಂಬಿಡ್ಬೋದು ಈಸಿಯಾಗಿ. ಬಟ್ ಇಲ್ಲಿ ಹಂಗಲ್ಲ, ನೀವು ಡೈರೆಕ್ಟ್ ಆಗಿ ಲೈವ್ ಆಗಿ ನೋಡ್ಬೋದು ಹೆಂಗ್ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ, ಮತ್ತೆ ಎಷ್ಟು ಡೈಮೆನ್ಷನ್ ಇರುತ್ತೆ, ಮತ್ತೆ ಎಷ್ಟು ನಿಮಗೆ ಕ್ವಾಂಟಿಟಿ ಇದೆ ಅಂತ ಡೈರೆಕ್ಟ್ ಆಗಿ ನೋಡಿ ನೀವು ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಆದ್ರೆ ರೈತರು ಬಂದು ನಾ ಹೇಳಕ್ ಇಷ್ಟಪಡ್ತೀನಿ, ದಯವಿಟ್ಟು ಒಂದ್ಸಲ ಬರ್ರಿ ಫ್ಯಾಕ್ಟ್ರಿ ವಿಸಿಟ್ ಮಾಡ್ರಿ, ನಿಮ್ ಪ್ರಕಾರ ಎಲ್ಲ ನೋಡ್ರಿ. ಆದ್ಮೇಲೆ ನಿಮಗೆ ಮಂದಟ್ ಆಯ್ತಾ, ಕ್ವಾಲಿಟಿ ಚೆನ್ನಾಗಿದೆ, ಇವ್ದು ಕ್ವಾಂಟಿಟಿ ಕರೆಕ್ಟ್ ಇದೆ, ಪರ್ಫೆಕ್ಟ್ ಕೊಡ್ತಾರೆ, ಆ ಕಾರಣ ಅವಾಗೆ ಮಾತ್ರ ನೀವು ಬುಕ್ ಮಾಡಿ ಹೋಗ್ರಿ ಮಾಲು. ನಮ್ದು ಪೂರಾ ಆಲ್ ಓವರ್ ಕರ್ನಾಟಕ ಡೆಲಿವರಿ ಇದೆ. ನಮ್ದೇ ಆದ ವೆಹಿಕಲ್ ಎಲ್ಲಾ ಕಡೆ ಬರುತ್ತೆ. ರೈತ ಬಾಂಧವರಿಗೆ ಹೇಳಕ್ ಇಷ್ಟಪಡ್ತೀನಿ, ನೀವು ಯಾವ ಮೂಲೆಯಿಂದ ಆನ್ಲೈನ್ ಬುಕ್ ಮಾಡ್ರಿ. ನಾವು ಟ್ರಾನ್ಸ್ಪೋರ್ಟ್ ಆಗಿರ್ಬೋದು, ಇಲ್ಲ ನಮ್ದೇ ವೆಹಿಕಲ್ ಆಗಿರ್ಬೋದು, ನಿಮಗೆ ಕಳ್ಸೋ ವ್ಯವಸ್ಥೆ ಮಾಡ್ತೀವಿ. ಅದು ಒಂದು